ಲಾ 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 ಲಾ. ಹಿಂದೆ ಎಲ್ಲ ನಿಧಾನಗತಿಯಲ್ಲಿ ಏರಿಕೆ ಆಗುತ್ತಿದ್ದ ಚಿನ್ನದ ಬೆಲೆ ಇದು ದಿಢೀರನೆ ಇಷ್ಟೊಂದು ಏರಿಕೆ ಆಗಲು ಕಾರಣ ಏನು? 10 ಗ್ರಾಂ ಚಿನ್ನದ ಬೆಲೆ 2 ಲಕ್ಷಕ್ಕೂ ಅಧಿಕ ದಾಟುತ್ತಾ ಅಥವಾ ಕಡಿಮೆ ಆಗುತ್ತಾ? ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮದುವೆ, ಹಬ್ಬಗಳು, ಶುಭ ಕಾರ್ಯಗಳಲ್ಲಿ ಚಿನ್ನ ಖರೀದಿಸೋದು ಅತ್ಯಗತ್ಯ ಎಂಬ ಪ್ರತೀತಿ ಕೂಡ ಇದೆ. ಚಿನ್ನವು ಕೇವಲ ಆಭರಣವಲ್ಲ, ತುರ್ತು ಸಂದರ್ಭಗಳಲ್ಲಿ ಸಹಾಯಕ್ಕೆ ಬರುವ ಆರ್ಥಿಕ ಆಸ್ತಿ. ಇದರ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಸೌಂದರ್ಯದಿಂದಾಗಿ ಇದಕ್ಕೆ ಸದಾ ಬೇಡಿಕೆ ಇದ್ದೇ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಚಿನ್ನದ ಬೆಲೆಯು ಅತಿ ವೇಗವಾಗಿ ಏರುತ್ತಿದೆ. ಸಾಮಾನ್ಯವಾಗಿ ಮದುವೆಯಾದಂತಹ ಬಡ ಹಾಗೂ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಅತಿ ದೊಡ್ಡ ಕನಸು ಮತ್ತು ಆಸೆ ಅಂತಂದ್ರೆ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಚಿನ್ನದ ಮಾಂಗಲ್ಯ ಸರವನ್ನ ಧರಿಸಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟು ಒಂದೊಂದು ಪೈಸೆಯನ್ನು ಕೂಡ ಕೂಡಿ ಇಡ್ತಾರೆ. ಚಿನ್ನವು ನಮ್ಮ ಭಾರತದಲ್ಲಿ ಕೇವಲ ಹಳದಿ ಲೋಹ ಮತ್ತು ವಸ್ತುವಾಗಿರದೆ ನಮ್ಮ ಭಾರತೀಯ ಸಂಸ್ಕೃತಿಯ ಹೆಣ್ಣು ಮಕ್ಕಳ ಭಾವನಾತ್ಮಕ ಕೊಂಡಿಯಾಗಿದೆ. ಪ್ರಸ್ತುತ ಭಾರತವು ಸೇರಿದಂತೆ ಬೇರೆ ದೇಶಗಳಲ್ಲಿ ಚಿನ್ನದ ಬೆಲೆ ಸರಿಸುಮಾರು ಎಷ್ಟಿದೆ ಅಂತ ನೋಡೋದಾದ್ರೆ, ಆಸ್ಟ್ರೇಲಿಯಾದಲ್ಲಿ 1 ಗ್ರಾಂನ 24 ಕ್ಯಾರೆಟ್ ಚಿನ್ನದ ಬೆಲೆ 17,150 ರೂಪಾಯಿ ಇದೆ. ಸಿಂಗಾಪುರ್ನಲ್ಲಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 16,660 ರೂಪಾಯಿ. ಕೆನಡಾದಲ್ಲಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 16,386 ರೂಪಾಯಿ ಇದೆ. ಸೌದಿ ಅರೇಬಿಯಾದಲ್ಲಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 15,963 ರೂಪಾಯಿ ಇದೆ. ಪಾಕಿಸ್ತಾನದಲ್ಲಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 14,972 ರೂಪಾಯಿ ಇದೆ. ಫ್ರಾನ್ಸ್ನಲ್ಲಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 15,145 ರೂಪಾಯಿ ಇದೆ. ಭಾರತದಲ್ಲಿ 1 ಗ್ರಾಂ 24 ಕ್ಯಾರೆಟ್ನ ಚಿನ್ನದ ಬೆಲೆ 16,709 ರೂಪಾಯಿ ಇದೆ. ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಮೂಡುವಂತ ಪ್ರಶ್ನೆ, ಚಿನ್ನದ ಬೆಲೆ ಯಾವಾಗ ಇಳಿಯುತ್ತೆ ಮತ್ತು ಇಷ್ಟೊಂದು ಚಿನ್ನದ ಬೆಲೆ ಏರೋದಕ್ಕೆ ಕಾರಣ ಏನು ಅನ್ನುವಂಥದ್ದು. ಜನಸಾಮಾನ್ಯರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಜನರು ಹೆಚ್ಚು ಚಿನ್ನವನ್ನ ಖರೀದಿ ಮಾಡಿ ತಮ್ಮಲ್ಲಿ ಇಟ್ಕೊಳ್ತಾ ಇರೋದ್ರಿಂದ ಇಂದು ಚಿನ್ನದ ಬೆಲೆ ಹೆಚ್ಚು ಗಗನಮುಖಿಯಾಗಿದೆ ಅನ್ನುವಂತ ಒಂದು ತಪ್ಪು ಅಭಿಪ್ರಾಯ ಅವರ ಮನಸ್ಸಿನಲ್ಲಿ ಮೂಡಿದೆ. ಆದರೆ ವಾಸ್ತವ ಸತ್ಯನೇ ಬೇರೆಯಾಗಿದೆ. ಭಾರತವು ಬಹುತೇಕ ಚಿನ್ನವನ್ನ ಆಮದು ಮಾಡಿಕೊಳ್ತಾ ಇರೋದ್ರಿಂದ US ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಕುಸಿತಗೊಂಡಾಗ ಆಮದು ವೆಚ್ಚ ಹೆಚ್ಚಾಗುತ್ತದೆ. ಇದು ವಿದೇಶಿ ಚಿನ್ನದ ಬೆಲೆಯನ್ನು ಹೆಚ್ಚಿಸುತ್ತದೆ. ಇದು ಒಂದು ಕಾರಣವಾದರೆ ಮತ್ತೊಂದು ಕಾರಣ, ಭಾರತದ ರಿಸರ್ವ್ ಬ್ಯಾಂಕ್ ಸೇರಿದಂತೆ ಅಂದರೆ RBI ಸೇರಿದಂತೆ ವಿಶ್ವದ ಅನೇಕ ಕೇಂದ್ರೀಯ ಬ್ಯಾಂಕುಗಳು ತಮ್ಮ ವಿದೇಶಿ ವಿನಿಮಯ ಮೀಸಲು ನಿಧಿಯಲ್ಲಿ ವೈವಿಧ್ಯತೆಯನ್ನ ತರಲು ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿಸ್ತಾ ಇದ್ದಾವೆ. ಇದನ್ನ ಇನ್ನು ಸರಳವಾಗಿ ಹೇಳೋದಾದರೆ, ಹಿಂದೆ RBI ತನ್ನ ವಿದೇಶಿ ವಿನಿಮಯ ಮೀಸಲು ನಿಧಿಯಾಗಿ ಡಾಲರ್ಸ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿ ಇಟ್ಕೊಂಡಿತ್ತು. ಆದ್ರೆ ಮುಂದೆ ಇದು ನಮ್ಮ ದೇಶಕ್ಕೆ ಸಂಕಷ್ಟ ತರಬಹುದು ಅಂತ ಮನಗಂಡಂತ RBI ಕಳೆದ 3-4 ವರ್ಷಗಳಿಂದ ಡಾಲರ್ ಬದಲು ಚಿನ್ನವನ್ನ ತನ್ನಲ್ಲಿ ಸಂಗ್ರಹಿಸಿ ಇಟ್ಕೊಳ್ತಾ ಇದೆ. ಅಂದ್ರೆ ಭಾರತಕ್ಕೆ ಆಮದು ಆಗುವಂತ ಬಹುಪಾಲು ಚಿನ್ನದಲ್ಲಿ RBI ಎಲ್ಲದನ್ನು ಕೂಡ ಖರೀದಿ ಮಾಡ್ತಾ ಇರುವಂತ ಕಾರಣ ಇದು ಸಹಜವಾಗಿಯೇ ಚಿನ್ನದ ಬೆಲೆ ಹೆಚ್ಚಾಗುವಂತೆ ಮಾಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗುವಂತ ಸಂಭವ ತುಂಬಾ ಕಡಿಮೆ ಇದ್ದು ಮುಂಬರುವ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಚಿನ್ನದ ಬೆಲೆ ಹೆಚ್ಚಾಗಿರುವ ಕಾರಣ ದರೋಡೆ, ಮೋಸಗಳಂತ ಪ್ರಕರಣಗಳು ಸಹ ಹೆಚ್ಚಾಗುತ್ತಿವೆ. ಹಾಗಾಗಿ ಆಭರಣ ಪ್ರಿಯರು ಹೆಚ್ಚು ಜಾಗರೂಕರಾಗಿ ಇರೋದು ಒಳ್ಳೆಯದು. ಗ್ರಾಹಕರು ಆಭರಣಗಳನ್ನ ಕೊಳ್ಳಬೇಕಾದ್ರೆ ಹಾಲ್ಮಾರ್ಕ್ ಮತ್ತು ಮೇಕಿಂಗ್ ಚಾರ್ಜ್ಗಳ ವಿಷಯದಲ್ಲಿ ಅತಿ ಹೆಚ್ಚು ಗಮನ ಕೊಡೋದು ಒಳ್ಳೆಯದು. ಯಾಕೆ ಅಂದ್ರೆ ಈ 2 ವಿಷಯಗಳಲ್ಲೇನೆ ಗ್ರಾಹಕರು ಅತಿ ಹೆಚ್ಚು ಮೋಸ ಹೋಗುವಂತ ಸಾಧ್ಯತೆ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.